ಒಂದು ನದಿ, ಸಣ್ಣ ನದಿ ಯಾವಾಗಲೂ ಹರಿತಾ ಇತ್ತು. ಈಗಿನ ಕಾಲದ ನದಿ ಅಲ್ಲ. ಹಿಂದಿನ ಕಾಲ 12 ತಿಂಗಳ ಹರಿತಿದ್ದು ನದಿಗಳು. ಸ್ವಚ್ಛ ನೀರು, ತಿಳಿಯಾದ ನೀರು. ಬಾಟ್ಲಿಯೊಳಗೆ ಅಂಥ ನೀರು ಸಿಗೋದಿಲ್ಲ, ಅಷ್ಟು ಚಲೋ ನೀರು ಹರಿತಿತ್ತು. ಅದರ ಸಮೀಪದಲ್ಲಿಯೇ ಒಂದು ಹೊಂಡ ತಯಾರಾತು. ಅದು ಹೊಸ ಹೊಂಡ, ಅದಕ್ಕಿನ್ನ ಜೀವನ ಗೊತ್ತಿರಲಿಲ್ಲ. ಮಸ್ತಾಗಿ ಅದು ಹೊಂಡ ಯಾರೋ ತೆಗೆದಿದ್ರು, ಅದನ್ನು ಒಯ್ದಿದ್ರು, ಹೊಂಡ ತಯಾರಾಗಿತ್ತು. ಮಳೆ ಬಿತ್ತು, ಅದಕ್ಕಿಷ್ಟು ಆನಂದ ಆಯಿತು. ಎಲ್ಲ ನೀರು ಬಂದು ಒಳಗೆ ತುಂಬಾಕ್ ಶುರುವಾಯಿತು. ಹೊಂಡಕ್ಕೆ ಭಾರಿ ಆನಂದ. ಅಲ್ಲಿಂದ ಎಲ್ಲ ತುಂಬ್ಕೋತು, ಮೈ ತುಂಬ್ತು. ಒಂದು ಹನಿ ಹೊರಗೆ ಬಿಡಕ್ ತಯಾರಿರಲಿಲ್ಲ. ಯಾವುದು ಹೊಂಡ. ಇದು ನದಿ ಹರಿತಿತ್ತಲ್ಲ, ಮಳೆಗಾಲ ಹೋಯ್ತು, ನದಿ ಇನ್ನ ಹರಿಯಾಕತ್ತಿತ್ತು. ಇದು ಅಂತೂ ಹೊಂಡ ಅದಕ್ಕೆ ಬೋಧ ಮಾಡ್ತು. ಅಲ್ಲೋ, ಹಿಂಗ ನೀರು ಹರಿ ಬಿಟ್ರ ನೀ ಬದುಕುದ ಹೆಂಗ? ನಾ ನೋಡು, ಒಂದು ಹನಿಯರೆ ಹೊರಗೆ ಬಿಟ್ಟಿನೇನ್? ಅದು ಹೊಂಡ, ಒಂದು ಹನಿ ಹೊರಗೆ ಬಿಡುದಿಲ್ಲ, ಎಲ್ಲ ತಗೊಂಡು ಆರಾಮಾಗಿ ತುಂಬಿಕೊಂಡು ನಿಂತೇನಿ. ಅದಕ್ಕೆ ನದಿಗೆ ಹೇಳ್ತು, ನೀನು ಹಾಳಾಗ್ತಿ, ನಿನಗೆ ಬುದ್ಧಿಲ್ಲ ಅಂತ. ಅವಾಗ ನದಿ, ಆಯಿತು, ನೀವು ಬುದ್ಧಿವಂತರು, ಯಾರಿಗೂ ಕೊಡಬೇಡಿ, ನಿಮ್ಮ ನೀರನ್ನ ನೀವೇ ಇಟ್ಟುಕೊಳ್ಳಿ ಅಂತ ನದಿ. ಅದಕ್ಕೆ ಅದು ಶತಮಾನಗಳ ಕಾಲದ ಅನುಭವ. ಅದಕ್ಕೆ ಇದು ಮನೆ ಮನೆ ಬಂದದ. ಅದಕ್ಕೆ ಉಪದೇಶ ಶುರು ಮಾಡಿ. ಜೀವನ ನೋಡಿದವರೇ ಬ್ಯಾರೆ, ಜೀವನದಲ್ಲಿ ಪ್ರಥಮ ಕಾಲ ಹಾಕಿದವರೇ ಬ್ಯಾರೆ. ಅದು ಬದುಕನ್ನ, ಜಗತ್ತನ್ನ ನೋಡಿತ್ತು. ಅದು ವರುಷಗಳ ಕಾಲ ಹೀಗ ಹರಿದಿತ್ತು. ನಾನು ನೀರು ಮುಂದೆ ಹರಿಸಿದ್ರೆ ಹಿಂದೆ ಬಂದೇ ಬರ್ತದ ಅನ್ನೋದು ಅದಕ್ಕೆ ಗೊತ್ತಿತ್ತು. ಅದು ಹರಿತಾನೆ ಇತ್ತು. ಇದು ಮಸ್ತಾಗಿ ಯಾರಿಗೂ ಬರಗೊಡ್ಲಿಲ್ಲ ಸಮೀಪ. ಯಾರೇ ಕುಡಿಯಾಕ ನೀರು ಬಂದ್ರೆ ಇಲ್ಲ ಅಂತಿತ್ತು. ಸಮೀಪ ಕಾಲ ಹಾಕಂಗಿಲ್ಲ. ಹಿಂಗ ಮಾಡಿ ಚಳಿಗಾಲ ಶುರುವಾಯ್ತು. ನೀರು ತಿಂಕೋದು ಬಂತು. ನೋಡ್ತು, ನಾ ಯಾಕೆ ಇಳ್ಯಾಕ ಹತ್ತೀನಿ ಅಂತ. ಆದ್ರೆ ಅದ ನದಿ ಹಂಗ ಹರಿತಿತ್ತು. ನದಿ ಹರಿತದ, ಇನ್ನೂ ನಾ ತಿಳ್ಕೊಂಡಿದ್ದೆ ಮುಗಿತಿದ್ರದಂತ. ನಂದೇ ಮುಗಿಯಾಕ ಹತ್ತದಲ್ಲ ಅಂತ. ಮುಂದ ಏನಾತು ಅಂದ್ರ ಮಲ್ಯಾಕ್ ಶುರುವಾಯ್ತು. ಹಾವಶೆ ಆಯ್ತು, ಹೊಲಸಾಯ್ತು, ದುರ್ವಾಸನೆ ಶುರುವಾಯ್ತು. ಸಮೀಪ ಯಾರು ಹಾಯಂಗಿಲ್ಲ, ಹಂಗಾಯ್ತು. ಮಡು ಹಸರಾಯ್ತು. ಅವಾಗ ಅದು ಕೇಳ್ತು ನದಿಗೆ, ನೀ ಮತ್ ಮೊದಲಿದ್ದಂಗದಿ, ನಾ ಹಿಂಗ್ಯಾಕ ಆದೆ ಅಂತ. ಹಿಂಗ್ಯಾಕ ಆದ? ಅವಾಗ ನನಗೆ ಹೇಳಿದ್ದೆಲ್ಲ ಮುಂದೆ ಬಿಡಬೇಡ ಅಂತ. ಅದರ್ಧ ಫಲ ನಿನಗೆ. ಜೀವನ ಅಂದ್ರೆ ನಿಲ್ಲೋದಲ್ಲ, ಜೀವನ ಅಂದ್ರೆ ಹರಿಯೋದು. ಏನು ನಾವು ಈ ಕ್ಷಣ ನಮ್ಮ ಮನಸ್ಸಿನಲ್ಲಿ ಸಂಗ್ರಹಿಸಿರ್ತೇವೆ, ಅದು ಹರಿತಾ ಇರಬೇಕು. ಹೊರಗಿನಿಂದ ಹಾಗೆ ಬರ್ತಾ ಇರಬೇಕು, ಒಳಗಿನಿಂದ ಹೊರಗೆ ಹರಿತಾ ಇರಬೇಕು. ಅದು ಜೀವನ, ಅದೂ ಜೀವ. ನೀನು ಒಂದು ಹನಿ ಹೊರಗೆ ಬಿಡ್ಲಿಲ್ಲ, ಒಂದು ಹನಿ ಬಿಡ್ಲಿ. ನಿನಗೇನು ಅನಿಸಿತ್ತು ಅಂದ್ರೆ, ನಾನು ತುಂಬಿದ ಕೆರೆ ಬಾವಿ ತುಂಬಿದಂತಿರುವವೇ. ನಾವು ನದಿಗಳು
ಮಸ್ತಾಗಿ ಹರಿತಿರ್ತೀವಿ. ಯಾಕೆ? ನಾವು ಮುಂದೆ ಕಳಿಸ್ತೇವತ್ತು ಹಿಂದಿನವ್ರು ನಮಗ್ ಕಳಿಸ್ತಾರ. ಮುಂದೆ ಕಳಿಸ್ತ ನಾವ ಗಟ್ಟಿಯಾಗಿ ಇಟ್ಕೊಂಡ್ರೆ ಹಿಂದಿನವ್ರು ಯಾಕೆ ಕಳಿಸ್ತಾರೆ ಹೇಳು? ಯಾವಾಗಲೂ ಹರಿಯೋದನ್ನ ಕಲಿ. ಇನ್ನು ಮುಂದಿನ ವರ್ಷ ಬರ್ತದಲ್ಲ, ಹರ್ಯಾಕ್ ಕಲಿ ಒಂದಿಷ್ಟು. ಅದು ಹೊಂಡ, ಅದು ಹಾಗೆ ಅದು ಮಲತು 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 ಹೊಲಸಾದ ಬಳಿಕ 4 ಜನ ಬಂದ್ರು, ಇದು ಕೆಟ್ಟು ಹೊಲಸದ ಅಂತ ತಿಳ್ಕೊಂಡು ಹಡ್ಡಿ ಮುಚ್ಚಿಬಿಟ್ರು. ಮುಗಿದೋಯ್ತು. ಹಡ್ಡುವಾಗ ಹಿಂಗ್ಯಾಕ ಅಂತು ನದಿ ಹೇಳ್ತು, ಇಟ್ಕೊಂಡೆಲ್ಲ ಅದಕ್ಕೆ ಹಿಂಗ. ಅದಕ್ಕೆ 2000, 1500